ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು MNS ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ FDA ಮತ್ತು SDAಗೆ ಅತ್ಯಂತ ಉಪಯುಕ್ತವಾಗುವ ಭೂಗೋಳ ಮತ್ತು ಸಂವಿಧಾನದ ಟಾಪ್ 50 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ, ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವ ಸಂವಿಧಾನದ ವಿಧಿ ಯಾವುದು? 52ನೇದು, 53ನೇ ವಿಧಿ, 54, 50ನೇ ವಿಧಿ. ಇನ್ನು ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅನ್ನುವಂತಹ ಆ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ವಿಧಿ 52ನೆಯ ವಿಧಿಯಾಗಿದೆ. ಇನ್ನು 54ನೆಯ ವಿಧಿ ಏನಿದೆ, ಇದು ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ನಮಗೆ ವಿವರಣೆಯನ್ನು ನೀಡುತ್ತದೆ. ರಾಜಸ್ಥಾನ್ ಕಾಲುವೆಯು ಯಾವ ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ? ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ಇದಕ್ಕೆ ರಾಜಸ್ಥಾನ್ ಕಾಲುವೆ ಅಂತಲೂ ಕೂಡ ಕರೀತಾರೆ. ಇದರ ಮರುನಾಮಕರಣವನ್ನು ಇಂದಿರಾ ಗಾಂಧಿ ಕ್ಯಾನಲ್ ಅಂತ ಹೆಸರಿಸಲಾಗಿದೆ. ಇದು ಭಾರತದ ಅತ್ಯಂತ ಉದ್ದವಾದಂತಹ ನೀರಾವರಿ ಕಾಲುವೆಯಾಗಿದೆ. ಇದಕ್ಕೆ ವ್ಯಾಪ್ತಿಗೆ ಒಳಪಡುವಂತಹ ರಾಜ್ಯಗಳು ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಾಫಿ ವ್ಯವಸಾಯ ಮುಖ್ಯವಾಗಿ ಕಂಡುಬರುತ್ತದೆ? ನೀಡಿರುವಂಥ ಆಯ್ಕೆಗಳಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಸರಿಯಾದಂಥ ಉತ್ತರ. ಕಾಫಿ ಉತ್ಪಾದನೆಯ ಬಹುಮುಖ್ಯ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಇದರಲ್ಲಿ 71% ಉತ್ಪಾದನೆಯನ್ನು ಕರ್ನಾಟಕ ಮಾಡಿದರೆ, ಕೇರಳ 21%, ತಮಿಳುನಾಡು 5%ನಷ್ಟು ಉತ್ಪಾದನೆಯನ್ನು ಕಾಫಿಯಲ್ಲಿ ಹೆಸರು ಗಳಿಸಿದೆ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು? ಒರಿಸ್ಸಾ, ಆಂಧ್ರಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ. ಸರಿ ಉತ್ತರ ಜಾರ್ಖಂಡ್. ಜಾರ್ಖಂಡ್ ಇಸ್ ದ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ದ ಕಂಟ್ರಿ ಆಫ್ ಇಂಡಿಯಾ. ಇದಾದ ನಂತರ ಒರಿಸ್ಸಾ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ ಪ್ರಮುಖ ಕಲ್ಲಿದ್ದಲು ಉತ್ಪಾದನೆಯ ರಾಜ್ಯಗಳಾಗಿದ್ದಾವೆ. ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಭಾರತದಲ್ಲಿ ಉತ್ಪಾದನೆ ಮಾಡುವಂತಹ ರಾಜ್ಯ ಜಾರ್ಖಂಡ್. ಮುಂದಿನ ಪ್ರಶ್ನೆ, ಇರಾವತಿಯು ಯಾವ ದೇಶದ ಏಕೈಕ ಬಹುದೊಡ್ಡ ನದಿ ವ್ಯವಸ್ಥೆಯಾಗಿದೆ? ಇದಕ್ಕೆ ಸರಿ ಉತ್ತರ ಮಯನ್ಮಾರ್. ಮಯನ್ಮಾರ್ ದೇಶದ ಅತ್ಯಂತ ಉದ್ದವಾದ ನದಿ ಇರಾವತಿ ಅಥವಾ ಇರಾವದ್ದಿ ಅಂತಲೂ ಕೂಡ ಕರೀತಾರೆ. ಇದರ ಒಂದು ಹರಿಯುವಿಕೆಯ ಉದ್ದ 1348 ಮೈಲುಗಳಷ್ಟು. ಜೊತೆಗೆ ಒಳನಾಡು ಜಲಸಾರಿಗೆಗೆ ಅತ್ಯಂತ ಪ್ರಸಿದ್ಧವಾಗಿರುವಂತಹ ನದಿಯಾಗಿದೆ ಮಯನ್ಮಾರ್ನಲ್ಲಿ ಇರಾವತಿ. ಕಾವೇರಿ ನೀರಿನ ಹಂಚಿಕೆಯಲ್ಲಿ ಭಾಗಿಯಾಗಿರುವ ನದಿ ತೀರದ ಮಾಲೀಕತ್ವದ ರಾಜ್ಯಗಳು ಯಾವುವು? ಸರಿ ಉತ್ತರ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ. ಕಾವೇರಿ ನದಿಯ ಉಗಮ ಸ್ಥಾನ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಜನಿಸುವ ಮೂಲಕ ಕಾವೇರಿ ನದಿಯು ದಕ್ಷಿಣದ ಗಂಗೆ ಎನ್ನುವಂಥ ಖ್ಯಾತಿಯನ್ನು ಕೂಡ ಪಡೆದಿದೆ. ಸಮುದ್ರದ ಉಪ್ಪನ್ನು ಅಥವಾ ಅಡಿಗೆ ಉಪ್ಪನ್ನು ಅತಿ ಹೆಚ್ಚು ಉತ್ಪಾದಿಸುವಂತಹ ಭಾರತದ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ, ಗುಜರಾತ್, ಆಂಧ್ರಪ್ರದೇಶ್, ತಮಿಳುನಾಡು. ರೈಟ್ ಆನ್ಸರ್ ಗುಜರಾತ್. ಇದು ಭಾರತದ ಅತ್ಯಂತ ಹೆಚ್ಚು ಅಡಿಗೆ ಉಪ್ಪನ್ನು ಉತ್ಪಾದಿಸುವಂತಹ ರಾಜ್ಯವಾಗಿದೆ. ಅಲ್ಲದೆ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದೆ ಉಪ್ಪನ್ನ ತಯಾರಿಕೆಯ ಒಂದು ಉತ್ಪಾದನೆಯಲ್ಲಿ. ಮುಂದಿನ ಪ್ರಶ್ನೆ, ಬಹುತೇಕ ಖನಿಜದ ಅದುರುಗಳನ್ನು ಭಾರತದ ಯಾವ ಬಂದರಿನಿಂದ ರಫ್ತು ಮಾಡಲಾಗುತ್ತದೆ? ಇದಕ್ಕೆ ಸರಿ ಉತ್ತರ ಪಾರಾದೀಪ್. ಒರಿಸ್ಸಾ ರಾಜ್ಯದ ಜಗತ್ಸಿಂಗ್ಪುರ್ ಜಿಲ್ಲೆಯಲ್ಲಿರುವಂತಹ ಪಾರಾದೀಪ್ ಬಂದರಿನ ಮೂಲಕ ಭಾರತದ ಬಹುತೇಕ ಖನಿಜದ ಅದುರುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಮೇಘಾಲಯ. ಮೇಘಾಲಯದಲ್ಲಿ ಬರುವಂತಹ ಬುಡಕಟ್ಟು ಜನಾಂಗಗಳಲ್ಲಿ ಅತ್ಯಂತ ಪ್ರಮುಖವಾದವು ಖಾಸಿ, ಗಾರೋ ಮತ್ತು ಜೈಂತಿಯಾ ಎನ್ನುವಂತಹ ಬುಡಕಟ್ಟು ಜನಾಂಗಗಳು ಇಲ್ಲಿ ಕಂಡುಬರುತ್ತವೆ. 85.53% ಟೋಟಲ್ ಪಾಪ್ಯುಲೇಷನ್ನಲ್ಲಿ ಈ ಬುಡಕಟ್ಟು ಜನಾಂಗಗಳೇ ಮೇಘಾಲಯದಲ್ಲಿ ವಾಸಿಸುತ್ತಿದ್ದಾರೆ. ಭಾರತದ ಕೆಳಗಿನ ಯಾವ ಸಂಸ್ಥೆಯು ಟೋಪೋಗ್ರಾಫಿಕಲ್ ಭೂಪಟಗಳನ್ನು ಸಿದ್ಧಪಡಿಸುತ್ತದೆ?
ಸರ್ವೆ ಆಫ್ ಇಂಡಿಯಾ, ದ ನ್ಯಾಷನಲ್ ಸರ್ವೆ ಆ್ಯಂಡ್ ಮ್ಯಾಪಿಂಗ್ ಆರ್ಗನೈಸೇಷನ್ ಎನ್ನುವಂಥ ಸಂಸ್ಥೆ ಏನಿದೆ, ಇದು ಟೋಪೋಗ್ರಾಫಿಕಲ್ ಭೂಪಟಗಳು ಇರ್ಬೋದು, ನಕ್ಷೆಗಳಿರ್ಬೋದು, ಇವುಗಳನ್ನು ತಯಾರು ಮಾಡುವಂತಹ ಭಾರತದ ಸಂಸ್ಥೆಯಾಗಿದೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಧೀನದಲ್ಲಿ ಬರುವಂತಹ ಒಂದು ಸಂಸ್ಥೆಯಾಗಿದೆ. 1767 ಇದು ಸ್ಥಾಪನೆಯಾಗಿತ್ತು. ಭಾರತದ ಯಾವ ರಾಜ್ಯವು ಅತ್ಯಧಿಕ ಪ್ರಮಾಣದಲ್ಲಿ ತಂಬಾಕನ್ನು ಉತ್ಪಾದಿಸುತ್ತದೆ? ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಟೊಬ್ಯಾಕೋ. ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ. ಆಂಧ್ರಪ್ರದೇಶ ಸರಿಯಾದಂತಹ ಉತ್ತರವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ತಂಬಾಕನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಆಂಧ್ರಪ್ರದೇಶ. ಅದಾದ ನಂತರ ಅಸ್ಸಾಂ, ಬಿಹಾರ್ ಮತ್ತು ಛತ್ತೀಸ್ಗಢ ನಂತರದ ಸ್ಥಾನಗಳಲ್ಲಿ ಬರುತ್ತವೆ. ಶುಕ್ರ ಗ್ರಹವು ಸೂರ್ಯನಿಂದ ಬುಧ ಗ್ರಹಕ್ಕಿಂತ ಬಹಳ ದೂರದಲ್ಲಿದ್ದರೂ ಅದರ ತಾಪಮಾನವು ಹೆಚ್ಚಾಗಿರಲು ಕಾರಣವೇನು? ನೀಡಿರುವಂತಹ ಕಾರಣಗಳಲ್ಲಿ ಶುಕ್ರ ಗ್ರಹದಲ್ಲಿ ದಟ್ಟವಾದ ವಾತಾವರಣವಿದೆ, ಆದರೆ ಬುಧ ಗ್ರಹದಲ್ಲಿ ವಾತಾವರಣವಿಲ್ಲ. ಈ ಕಾರಣಕ್ಕೆ ಶುಕ್ರ ಗ್ರಹದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಶುಕ್ರ ಗ್ರಹಕ್ಕೆ ಹೋಲಿಕೆ ಮಾಡಿದರೆ ಬುಧ ಗ್ರಹದಲ್ಲಿ ಉಷ್ಣಾಂಶ ಅತ್ಯಂತ ಕಡಿಮೆ ಇದೆ. ವಾತಾವರಣದಲ್ಲಿ ಈ ಕೆಳಗಿನ ಯಾವುದು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ? ಇಲ್ಲಿ ಅನಿಲಗಳನ್ನು ನೀಡಿದ್ದಾರೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್ ಅಂತ ಕರಿತೀವಿ. 78% ಇದು ವಾತಾವರಣದಲ್ಲಿದೆ. ಇನ್ನು ಆಕ್ಸಿಜನ್ ಅಥವಾ ಆಮ್ಲಜನಕ 21%, ಆರ್ಗಾನ್ 0.93%, ಕಾರ್ಬನ್ ಡೈಆಕ್ಸೈಡ್ 0.04%. ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್. ಭೂಮಿಯ ಮೇಲಿನ ಎಲ್ಲಾ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಸಮನಾಗಿರುವಂಥ ದಿನಾಂಕ ಯಾವುದು? ಮಾರ್ಚ್ 21. ಈ ಒಂದು ವರ್ಷದಲ್ಲಿ 2 ಬಾರಿ ಈ ದಿನಗಳನ್ನು ಕಾಣ್ತೀವಿ. ಒಂದು ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಆ ದಿನಗಳಂದು ಭೂಮಿಯ ಮೇಲೆ ಹೆಚ್ಚು ಕಡಿಮೆ ಎಲ್ಲ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಏನಿದೆ ಸಮನಾಗಿರುತ್ತದೆ. ಚಿಕ್ಕದರಿಂದ ದೊಡ್ಡದು ಎಂಬ ಕ್ರಮದಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ನೀಡಿರುವಂತಹ ಆಯ್ಕೆಗಳಲ್ಲಿ 4ನೇದು ಸರಿ. ಹೇಗೆ? ಮೊದಲು ಚಂದ್ರ. ಗಾತ್ರದ ಆಧಾರದ ಮೇಲೆ ಇಲ್ಲಿ ಜೋಡಿಕೆಯನ್ನು ಮಾಡಿದ್ದಾರೆ, ಕಡಿಮೆಯಿಂದ ಹೆಚ್ಚಿನ ಕಡೆಗೆ. ಮೊದಲು ಚಂದ್ರ, ನಂತರ ಗ್ರಹ, ಅನಂತರ ನಕ್ಷತ್ರ, ಅದಾದ ಮೇಲೆ ಸೌರವ್ಯೂಹ, ಗ್ಯಾಲಕ್ಸಿ, ಕೊನೆಯದಾಗಿ ಬರುವಂಥದ್ದು ವಿಶ್ವ, ಅತ್ಯಂತ ದೊಡ್ಡದು. ಕರ್ನಾಟಕ ರಾಜ್ಯದಲ್ಲಿ ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಎಂದು ಕರೆಯಿಸಿಕೊಳ್ಳುವಂತಹ ಪ್ರದೇಶ ಯಾವುದು? ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ವಿಂಧ್ಯ ಪರ್ವತಗಳು, ಕರಾವಳಿ ಪ್ರದೇಶ. ಪಶ್ಚಿಮ ಘಟ್ಟಗಳು ಸರಿಯಾದಂಥ ಉತ್ತರ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಕಾರಣ 5,000 ಜಾತಿಯ ಸಸ್ಯ ಪ್ರಭೇದ, 139 ಜಾತಿಯ ಪ್ರಾಣಿ ಪ್ರಭೇದಗಳು, 508 ವಿಧದ ಪಕ್ಷಿ ಸಂಕುಲವನ್ನು ನಾವು ಈ ಪಶ್ಚಿಮ ಘಟ್ಟ ಶ್ರೇಣಿಗಳಲ್ಲಿ ಕಾಣಬಹುದು. ಆದ್ದರಿಂದ ಆ ಒಂದು ಪ್ರದೇಶವನ್ನು ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಅಂತ ಕರೆಯುತ್ತಾರೆ ಅಥವಾ ಗುರುತಿಸಲಾಗಿದೆ. ಭಾರತ ದೇಶದಲ್ಲಿರುವಂತಹ ಪಿಂಪ್ರಿ ಎಂಬ ಸ್ಥಳವು ಯಾವ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ? ವಾಹನ ಬಿಡಿಭಾಗಗಳು ಅಥವಾ ಆಟೋಮೊಬೈಲ್ಸ್ ಅಂತ ಕರಿತೀವಿ. ಇದು ಇರುವಂಥದ್ದು ಮಹಾರಾಷ್ಟ್ರದ ಪುಣೆಯಲ್ಲಿ ಪಿಂಪ್ರಿ ಚಿಂಚವಾಡ್ ಪ್ರದೇಶ ಅಂತ ಕೂಡ ಕರೀತಾರೆ ಈ ಒಂದು ಸ್ಥಳವನ್ನು. 1954ರಿಂದ ಇಲ್ಲಿ ಆಟೋಮೊಬೈಲ್ ಕಂಪನಿಗಳು ಪ್ರಾರಂಭವಾಗುವ ಮೂಲಕ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ವಾಹನದ ಬಿಡಿಭಾಗಗಳನ್ನು ಇಡೀ ದೇಶದಾದ್ಯಂತ ಸಪ್ಲೈ ಮಾಡುವಂತಹ ಪ್ರದೇಶವಾಗಿದೆ ಪಿಂಪ್ರಿ. ಉತ್ತರ ಧ್ರುವ ಪ್ರದೇಶದಲ್ಲಿ ಯಾವಾಗಲೂ ಹಗಲಾಗಿರುವುದು ಯಾವ ಅವಧಿಯಲ್ಲಿ? ಮಾರ್ಚ್ 21ರಿಂದ ಸೆಪ್ಟೆಂಬರ್ 23ರವರೆಗೆ ಸರಿಸುಮಾರು 6 ತಿಂಗಳುಗಳ ಕಾಲ ಉತ್ತರ ಧ್ರುವ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಾವು ಹಗಲನ್ನು ಕಾಣ್ತೇವೆ. ಭೂಮಿಯ ಒಳಭಾಗದಿಂದ ಮೇಲ್ಭಾಗಕ್ಕೆ ಬಂದ ಕೂಡಲೇ ಘನೀಕೃತಗೊಳ್ಳುವ ಮ್ಯಾಗ್ಮಾವನ್ನು ಏನೆಂದು ಕರೆಯುವರು?
ಸೊ ಇದು ಜ್ವಾಲಾಮುಖಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಭೂಮಿಯ ಒಳಭಾಗದಲ್ಲಿರುವಂತಹ ಲಾವಾರಸವನ್ನು ಮ್ಯಾಗ್ಮಾ ಅಂತ ಕರೆದರೆ, ಅದು ಹೊರಭಾಗದಲ್ಲಿ ಬಂದು ಘನೀಕೃತಗೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಅದನ್ನು ಲಾವಾ ಅಂತ ಕರೀತಾರೆ. ಮಿಶ್ರ ಬೇಸಾಯ ಎಂದರೇನು? ಇದಕ್ಕೆ ಸರಿ ಉತ್ತರ ಪಶುಪಾಲನೆಯೊಂದಿಗೆ ಕೃಷಿ ಮಾಡುವುದು. ಸೊ ಕೃಷಿಯ ಜೊತೆಯಲ್ಲಿ ಪಶುಪಾಲನೆಯನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಮಿಶ್ರ ಬೇಸಾಯ ಅಂತ ಕರೀತಾರೆ. ಭಾರತದ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಎಲ್ಲಿದೆ? ಬೆಂಗಳೂರಿನಲ್ಲಿ ಇದೆ. 1969 ಆಗಸ್ಟ್ 15ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಅನ್ನು ಹೊಂದಿದೆ. ಈಗ ಪ್ರಸ್ತುತ ಇಸ್ರೋದ ಮುಖ್ಯಸ್ಥರು ಕೆ ಸಿವನ್. ಇವುಗಳಲ್ಲಿ ಯಾವುದು ಸರಿ ಹೊಂದಾಣಿಕೆಯಾಗಿಲ್ಲ? ಸೊ ಇಲ್ಲಿ ನೀರಾವರಿ ಯೋಜನೆಗಳನ್ನು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ಹೊಂದಾಣಿಕೆಗಳನ್ನು ಮೊದಲು ನೋಡೋಣ. ಫರಕ್ಕಾ ಪಶ್ಚಿಮ ಬಂಗಾಳ ಸರಿಯಾಗಿದೆ. ನಾಗಾರ್ಜುನ ಸಾಗರ್ ಆಂಧ್ರ ಪ್ರದೇಶ ಸರಿಯಾಗಿದೆ. ತುಂಗಭದ್ರಾ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಇದು ಸರಿಯಾದಂಥ ಹೊಂದಾಣಿಕೆಯಾಗಿತ್ತು. ತಾವಾ ಪ್ರಾಜೆಕ್ಟ್ ಏನಿದೆ ಇದು ಮಧ್ಯಪ್ರದೇಶದಲ್ಲಿದೆ, ಹಾಗಾಗಿ ಗುಜರಾತ್ ತಪ್ಪಾದಂತಹ ಹೊಂದಾಣಿಕೆ. ಭೂಮಿಯಿಂದ ಮೇಲಕ್ಕೆ ಹೋಗುವಾಗ ಇವುಗಳನ್ನು ಏರಿಕೆಯ ಕ್ರಮದಲ್ಲಿ ಜೋಡಿಸಿ ವಾಯುಮಂಡಲದ ವಲಯ ಅಥವಾ ಪದರುಗಳನ್ನು ನೀಡಿದ್ದಾರೆ. ಸೊ ಭೂಮಿಯಿಂದ ಮೊದಲು ಸಿಗುವಂತಹ ಪದರ ನಂತರ ಅಂತ ಜೋಡಿಸ್ಬೇಕು ನಾವು. ಇದರಲ್ಲಿ ಮೊದಲಿಗೆ ಬರುವಂಥದ್ದು ಪರಿವರ್ತನಾ ಮಂಡಲ, ಅದಾದ ನಂತರ ಸಮೋಷ್ಣ ಮಂಡಲ, ಅದಾದ ನಂತರ ಅಯಾನು ಮಂಡಲ. ಇನ್ನು ಸುಲಭವಾಗಿ ನೆನಪಿಟ್ಕೊಳ್ಳೋದಾದರೆ 5 ವಾಯುಮಂಡಲದ ವಲಯಗಳನ್ನು ಕಾಣ್ತೀವಿ. ಈ ಪ್ರಶ್ನೆಯಲ್ಲಿ ಕೇವಲ 3 ಕೊಟ್ಟಿದ್ದಾರೆ. ಸೊ ಅವನ್ನು ಸರಿಯಾಗಿ ನೆನಪಿಟ್ಕೊಳ್ಳೋದಾದರೆ ಇನ್ ಶಾರ್ಟ್ ಫಾರ್ಮಲ್ಲಿ ಪಸಾಮ ಆಬಾ ಅನ್ನುವಂತಹ ಅಕ್ಷರಗಳನ್ನು ನೆನಪಿಟ್ಕೊಂಡ್ರೆ ನಾವು ಸುಲಭವಾಗಿ ವಾಯುಮಂಡಲದ ಪದರಗಳನ್ನು ನೆನಪಲ್ಲಿ ಇಟ್ಕೋಬಹುದು. ಪ ಪರಿವರ್ತನಾ ಮಂಡಲ, ಸ ಸಮೋಷ್ಣ ಮಂಡಲ, ಮ ಮಧ್ಯಂತರ ಮಂಡಲ, ಹಾಗೆಯೇ ಆ ಅಯಾನು ಮಂಡಲ ಅಥವಾ ಉಷ್ಣ ಮಂಡಲ, ಬ ಬಾಹ್ಯ ಮಂಡಲ. ಹೀಗೆ ಶಾರ್ಟ್ ಫಾರ್ಮಲ್ಲಿ ಒಂದು ಟ್ರಿಕ್ ಆಗಿ ಪಸಾಮ ಆಬಾ ಅಂತ ನೆನಪಿಟ್ಕೊಂಡ್ರೆ ನಾವು ವಾಯುಮಂಡಲದ ಪದರಗಳನ್ನು ಸುಲಭವಾಗಿ ನೆನಪಿಸಿಕೊಳ್ಳಬಹುದು. ಜನಸಾಂದ್ರತೆ ಎಂಬ ಪರಿಕಲ್ಪನೆಯ ಅರ್ಥವೇನು? ಸೊ ಡೆನ್ಸಿಟಿ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಇದರ ಅರ್ಥ 1 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವಂಥ ಒಟ್ಟು ಜನಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಕರಿತೀವಿ. ಇವುಗಳನ್ನು ಸರಿಹೊಂದಿಸಿ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಹಾಗೆಯೇ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಮೂರನೆಯದು BCCI. ಸೊ ಇವುಗಳನ್ನು ಸರಿ ಹೊಂದಾಣಿಕೆ ಮಾಡಿದರೆ ಆ ಸಂಸ್ಥೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಹೇಳಿದರೆ BEL ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಿದೆ, ಹೆಸರೇ ಸೂಚಿಸುವಂತೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಎರಡನೆಯದು HAL ಏರೋನಾಟಿಕ್ಸ್, ಸೊ ವಾಯುಯಾನ ವಿಮಾನಗಳ ತಯಾರಿಕೆಗೆ ಸಂಬಂಧಪಟ್ಟಂತಹ ಸಂಸ್ಥೆಯಾಗಿದೆ. ಮೂರನೆಯದು BCCI ಕ್ರಿಕೆಟ್ಗೆ ಸಂಬಂಧಪಟ್ಟ ಭಾರತದ ಸಂಸ್ಥೆಯಾಗಿದೆ. ಓಜೋನ್ ಪದರ ವಾಯುಮಂಡಲದ ಯಾವ ವಲಯದಲ್ಲಿದೆ? ಇದಕ್ಕೆ ಸರಿ ಉತ್ತರ ಸ್ಟ್ರಾಟೋಸ್ಫಿಯರ್. ಸೊ ವಾಯುಮಂಡಲದ ಭೂಮಿಯ ಮೇಲ್ಭಾಗದಿಂದ 15ರಿಂದ 35 ಕಿಲೋಮೀಟರ್ವರೆಗೂ ವ್ಯಾಪಿಸಿರುವಂತಹ ವಾಯುಮಂಡಲದ ವಲಯವನ್ನು ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಓಜೋನ್ ಪದರವನ್ನು ಕಾಣ್ತೀವಿ. ಓಜೋನ್ ಪದರದ ಬಹುಮುಖ್ಯ ಉಪಯೋಗ ಭೂಮಿಯ ಮೇಲಿರುವಂಥ ಜೀವರಾಶಿಗಳನ್ನು ಸೂರ್ಯನ ಅತಿ ನೇರಳಾತೀತ ಅಲ್ಟ್ರಾ ವೈಲೆಟ್ ರೇಸ್ನಿಂದ ರಕ್ಷಣೆಯನ್ನು ಮಾಡುತ್ತೆ. ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಯ ನಾಮಪತ್ರಕ್ಕೆ ಎಷ್ಟು ಜನ ಸೂಚಕರು ಸಹಿಯನ್ನು ಹಾಕಬೇಕು? 25, 50, 40, 10. ಸರಿಯಾದಂತಹ ಆಯ್ಕೆ 50 ಜನರು ಅವರ ನಾಮಪತ್ರಕ್ಕೆ ಸೂಚಕನಾಗಿ ಸಹಿಯನ್ನು ಹಾಕಬೇಕು. 15,000 ರೂಪಾಯಿ ಠೇವಣಿಯನ್ನು ಅವರು ಇಡಬೇಕಾಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ, ಚುನಾವಣೆಗೆ ನಿಲ್ಲಬೇಕಾದ್ರೆ. ಇನ್ನು ಅರ್ಹತೆಗಳಲ್ಲಿ ನೋಡಿದಾಗ ಬಹುಮುಖ್ಯವಾದಂಥ ಪ್ರಶ್ನೆ ಕೆಲವೊಮ್ಮೆ ಕೇಳ್ತಾರೆ, ಇವರಿಗೆ ಕನಿಷ್ಠ ವಯೋಮಿತಿ ಎಷ್ಟು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಅಂತ? 35 ವರ್ಷ ವಯಸ್ಸು ಹೊಂದಿರಬೇಕು. ಸಂವಿಧಾನದ 61ನೇ ವಿಧಿಯು ಯಾವ ವಿಷಯದ ಬಗ್ಗೆ ತಿಳಿಸುತ್ತದೆ?
ರಾಷ್ಟ್ರಪತಿಯವರ ಪದಚ್ಯುತಿ ಅಥವಾ ಮಹಾಭಿಯೋಗಕ್ಕೆ ಸಂಬಂಧಿಸಿದಂತೆ ತಿಳಿಸುತ್ತದೆ. ಅಂದರೆ ಅರ್ಥ, ರಾಷ್ಟ್ರಪತಿಯವರನ್ನು ಅವರ ಹುದ್ದೆಯಿಂದ ವಜಾ ಮಾಡುವಂಥ ಪ್ರಕ್ರಿಯೆಯನ್ನು ಮಹಾಭಿಯೋಗ ಅಂತ ಕರಿತೀವಿ. ಸೊ ಇದರ ಬಗ್ಗೆ ಸಂವಿಧಾನದ 61ನೇ ವಿಧಿಯಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಸಂಸತ್ತಿನ ಅಧಿವೇಶನವನ್ನು ಕರೆಯುವ, ಮುಂದೂಡುವ ಮತ್ತು ವಿಸರ್ಜಿಸುವ ಅಧಿಕಾರವನ್ನು ಯಾರು ಹೊಂದಿದ್ದಾರೆ? ಆಯ್ಕೆ 4, ರಾಷ್ಟ್ರಪತಿಗಳು ಈ ಅಧಿಕಾರವನ್ನು ಹೊಂದಿದ್ದಾರೆ. ರಾಷ್ಟ್ರಪತಿಗಳ ಈ ಅಧಿಕಾರವನ್ನು ಶಾಸಕಾಂಗೀಯ ಅಧಿಕಾರ ಅಂತ ಕರಿತೀವಿ. ಸಂಸತ್ತಿನ ಅಧಿವೇಶನವನ್ನು ಕರೆಯುವಂತಹ, ಮುಂದೂಡುವಂತಹ ಅಥವಾ ಆ ಅಧಿವೇಶನವನ್ನು ವಿಸರ್ಜಿಸುವಂತಹ ಅಧಿಕಾರವನ್ನು ಸಮೇತ ಹೊಂದಿದ್ದಾರೆ. ಇನ್ನು ಅಧಿವೇಶನ ಇಲ್ಲದೇ ಇದ್ದಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂತಹ ಅಧಿಕಾರವನ್ನು ಕೂಡ ರಾಷ್ಟ್ರಪತಿ ಹೊಂದಿದ್ದಾರೆ. ಭಾರತದ ಸಂಚಿತ ನಿಧಿಯನ್ನು ಬಳಸಲು ಯಾರ ಅನುಮತಿ ಅವಶ್ಯಕವಾಗಿರುತ್ತದೆ? ರಿಸರ್ವ್ ಬ್ಯಾಂಕ್, ಆಡಿಟರ್ ಜನರಲ್, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ. ರಾಷ್ಟ್ರಪತಿಗಳ ಅನುಮತಿ ಅತ್ಯಂತ ಅವಶ್ಯಕವಾಗಿರುತ್ತೆ. ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ, ಸಂಚಿತ ನಿಧಿ. ಸೊ ಇದರ ಬಳಕೆಯನ್ನು ಮಾಡಬೇಕು ಸರ್ಕಾರ ಅಂತೇಳಿದ್ರೆ ಇದಕ್ಕೆ ರಾಷ್ಟ್ರಪತಿಯವರ ಒಂದು ಒಪ್ಪಿಗೆ ಅಥವಾ ಅನುಮತಿ ಅನಿವಾರ್ಯವಾಗಿರುತ್ತದೆ. ರಾಷ್ಟ್ರಪತಿಗಳು ಹಣಕಾಸಿನ ಮಸೂದೆಗೆ ಎಷ್ಟು ದಿನಗಳ ಒಳಗೆ ಸಹಿ ಹಾಕಬೇಕು? ಫೈನಾನ್ಸ್ ಬಿಲ್ ಅಂತ ಕರಿತೀವಿ. 30 ದಿನಗಳು, 3 ತಿಂಗಳು, 14 ದಿನಗಳು, 10 ದಿನಗಳು. 14 ದಿನಗಳು ರಾಷ್ಟ್ರಪತಿಯವರಿಗೆ ಹಣಕಾಸಿನ ಮಸೂದೆಗೆ ಇಷ್ಟು ದಿನಗಳ ಒಳಗಾಗಿ ಸಹಿಯನ್ನು ಹಾಕುವರು. ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? 60, 61, 62, 63. 63ನೆಯ ವಿಧಿ. ಸೊ ಇದು ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಹೊಂದಿರತಕ್ಕದ್ದು ಎನ್ನುವಂಥ ಮಾಹಿತಿಯನ್ನು ತಿಳಿಸುತ್ತದೆ. ಭಾರತ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿಯ ನಂತರದ ಸ್ಥಾನವನ್ನು ಕಲ್ಪಿಸಲಾಗಿದೆ. ಲೋಕಸಭೆಯನ್ನು ವಿಸರ್ಜಿಸುವಂತೆ ರಾಷ್ಟ್ರಪತಿಗೆ ಶಿಫಾರಸು ಮಾಡುವ ಅಧಿಕಾರ ಯಾರು ಹೊಂದಿದ್ದಾರೆ? ಆಡಳಿತ ಪಕ್ಷದ ಅಧ್ಯಕ್ಷ, ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕ, ಹಣಕಾಸು ಮಂತ್ರಿ. ಪ್ರಧಾನಮಂತ್ರಿಗಳ ಶಿಫಾರಸ್ಸಿನ ಅನ್ವಯ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸಬಹುದು. ಪ್ರಧಾನಮಂತ್ರಿ ನೇಮಕದ ಬಗ್ಗೆ ವಿವರಿಸುವಂತಹ ವಿಧಿ ಯಾವುದು? 73, 75, 74, 70. 75ನೇ ವಿಧಿ ಏನಿದೆ ಇದು ಪ್ರಧಾನಮಂತ್ರಿಗಳ ನೇಮಕದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಅತಿ ಹೆಚ್ಚು ಪ್ರಧಾನಮಂತ್ರಿಗಳನ್ನು ನೀಡಿದ ರಾಜ್ಯ ಯಾವುದು? ಅಂದರೆ ಯಾವ ರಾಜ್ಯಗಳಿಂದ ಹೆಚ್ಚು ಜನರು ಆಯ್ಕೆಯಾಗಿದ್ದಾರೆ ಪ್ರಧಾನಮಂತ್ರಿಗಳಾಗಿ ಅಂತ ಹೇಳಿದರೆ ಉತ್ತರ ಪ್ರದೇಶ. ಒಟ್ಟು 8 ಜನ ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿದ್ದಾರೆ. 79ನೇ ವಿಧಿ ಅನ್ವಯ ಸಂಸತ್ತು ಯಾರನ್ನು ಒಳಗೊಂಡಿದೆ? ಅಂದರೆ ಸಂಸತ್ತಿನ ಭಾಗಗಳು ಯಾರ್ಯಾರನ್ನು ಒಳಗೊಂಡಿದೆ? ರಾಜ್ಯಸಭೆ, ಲೋಕಸಭೆ ಮತ್ತು ರಾಷ್ಟ್ರಪತಿ. ಸೊ ಇವು ಮೂವರನ್ನು ಒಳಗೊಂಡಂತೆ ಸಂಸತ್ತು ರಚನೆಯಾಗಿದೆ. ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎಷ್ಟು ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ? ಪರಿಶಿಷ್ಟ ಜಾತಿಯವರಿಗೆ 79 ಸ್ಥಾನಗಳನ್ನು, ಇನ್ನು ಪರಿಶಿಷ್ಟ ಪಂಗಡದವರಿಗೆ 41 ಸ್ಥಾನಗಳನ್ನು ಮೀಸಲಾಗಿ ಇಡಲಾಗಿದೆ. ಸಂವಿಧಾನದ 93ನೇ ವಿಧಿಯು ಯಾವುದರ ಬಗ್ಗೆ ತಿಳಿಸುತ್ತದೆ? ಲೋಕಸಭಾ ಸದಸ್ಯರಲ್ಲಿ ಒಬ್ಬರು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಮಾಡುವ ಬಗ್ಗೆ ತಿಳಿಸುತ್ತದೆ. ಸೊ ಲೋಕಸಭೆಯಲ್ಲಿ ಆಯ್ಕೆಯಾದಂಥ ಸದಸ್ಯರಲ್ಲಿ ಒಬ್ಬರನ್ನು ಸ್ಪೀಕರನ್ನಾಗಿ ಮತ್ತೊಬ್ಬರನ್ನು ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯ ಬಗ್ಗೆ ಸಂವಿಧಾನದ 93ನೇ ವಿಧಿ ನಮಗೆ ತಿಳಿಸುತ್ತದೆ. ಲೋಕಸಭೆಯ ಪ್ರಥಮ ಅವಧಿ ಯಾವುದು? ಅಂದರೆ ಲೋಕಸಭೆಯ ಅಧಿವೇಶನ ನಡೆಯುತ್ತಲ್ಲ, ಆ ಅಧಿವೇಶನದಲ್ಲಿ ನಡೆಯುವಂಥ ಪ್ರಥಮ ಅವಧಿಯನ್ನು ಏನೆಂದು ಕರೆಯುತ್ತಾರೆ? ಶೂನ್ಯ ವೇಳೆ, ಚರ್ಚಾ ಅವಧಿ, ಕಲಾಪ ಅವಧಿ, ಪ್ರಶ್ನೋತ್ತರ ಅವಧಿ. ಆಯ್ಕೆ 4 ಪ್ರಶ್ನೋತ್ತರ ಅವಧಿ ಅಂತ ಕರಿತೀವಿ. ಏನಿದು ಪ್ರಶ್ನೋತ್ತರ ಅವಧಿ ಅಂದರೆ ಸಂಸತ್ತಿನ ಅಧಿವೇಶನ ಪ್ರಶ್ನೋತ್ತರ ಅವಧಿಯೊಂದಿಗೆ ಪ್ರಾರಂಭವಾಗುತ್ತೆ. ಇಲ್ಲಿ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಸರ್ಕಾರದ ಆಗುಹೋಗುಗಳನ್ನು ಪರೀಕ್ಷಿಸಲಾಗುತ್ತದೆ. ಇದು ಲೋಕಸಭೆಯ ಪ್ರಥಮ ಅವಧಿಯಾಗಿದೆ. ಲೋಕಸಭೆಯ ಕಲಾಪ ನಡೆಯಲು ಕನಿಷ್ಠ ಕೋರಂ ಎಷ್ಟಿರಬೇಕು? ಅಂದರೆ ಎಷ್ಟು ಜನ ಸದಸ್ಯರು ಹಾಜರಿರಬೇಕು? ಕನಿಷ್ಠ 10ನೇ 1 ಭಾಗದಷ್ಟು, ಅಂದರೆ ಒಟ್ಟು ಸದನದ ಸದಸ್ಯರ ಸಂಖ್ಯೆ ಎಷ್ಟಿದೆಯೋ ಅದರಲ್ಲಿ 10ನೇ 1 ಭಾಗದಷ್ಟು ಸದಸ್ಯರಿದ್ದರೆ ಸಾಕು ಕಲಾಪವನ್ನು
ನಡೆಸುವರು. ಸಂಸತ್ತಿನ ಸದಸ್ಯರಿಗೆಲ್ಲ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ರಾಷ್ಟ್ರಪತಿಗಳು, ಸಭಾಪತಿ ಅಥವಾ ಹಂಗಾಮಿ ಸಭಾಪತಿ, ಉಪಸಭಾಪತಿ, ಪ್ರಧಾನಮಂತ್ರಿ. ಆಯ್ಕೆ 2, ಸಭಾಪತಿ ಅಥವಾ ಹಂಗಾಮಿ ಸಭಾಪತಿಯಾಗಿ ಯಾರಿರ್ತಾರೋ ಅವರು ಸಂಸತ್ತಿನ ಎಲ್ಲ ಸದಸ್ಯರಿಗೂ ಸಮೇತ ಸದನದಲ್ಲಿ ಪ್ರಮಾಣ ವಚನವನ್ನು ಬೋಧಿಸುವರು. ಮಸೂದೆಯು ಸಾಮಾನ್ಯ ಮಸೂದೆ ಅಥವಾ ಹಣಕಾಸಿನ ಮಸೂದೆ ಎಂದು ನಿರ್ಧರಿಸುವವರು ಯಾರು? ಲೋಕಸಭಾ ಸ್ಪೀಕರ್ ಅಥವಾ ಲೋಕಸಭಾ ಸಭಾಪತಿ ಏನಿರ್ತಾರೆ ಇವರ ಕಾರ್ಯಗಳಲ್ಲಿ ಯಾವುದೇ ಒಂದು ಮಸೂದೆ ಅದು ಮಂಡನೆ ಆಗೋದಕ್ಕಿಂತ ಮುಂಚೆ ಅದು ಸಾಮಾನ್ಯ ಮಸೂದೆಯೇ ಅಥವಾ ಹಣಕಾಸಿನ ಮಸೂದೆಯೇ ಅಂತ ನಿರ್ಧರಿಸುವಂತಹ ಅಧಿಕಾರವನ್ನು ಇವರು ಹೊಂದಿದ್ದಾರೆ. ಸ್ಪೀಕರ್ಗೆ ಇರುವಂಥ ವಿಶೇಷ ಅಧಿಕಾರ ಯಾವುದು? ಇವರಿಗೆ ಮತದಾನದ ಹಕ್ಕು ಇಲ್ಲ, ಆದರೆ ಮಸೂದೆ ಪರ ಅಥವಾ ವಿರುದ್ಧ ಸಮಮತ ಬಂದಾಗ ನಿರ್ಣಾಯಕ ಮತ ಚಲಾಯಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಸೊ ಯಾವುದೋ ಒಂದು ಮಸೂದೆಗೆ ಈಗ ಅದು ಅಂಗೀಕಾರಕ್ಕೋಸ್ಕರ ಮತದಾನಕ್ಕೆ ಹಾಕಲಾಗುತ್ತೆ. ಆ ಸಂದರ್ಭದಲ್ಲಿ ಆ ಮಸೂದೆಯ ಪರವಾಗಿ ಇರ್ಬೋದು ಅಥವಾ ವಿರುದ್ಧವಾಗಿ ಇರ್ಬೋದು, ಸಮಮತಗಳು ಬಂದಾಗ, ಎರಡೂ ಕಡೆ ಈಕ್ವಲ್ ಆಗಿ ಮತಗಳು ಬಂದಾಗ ಆಗ ಸ್ಪೀಕರ್ ತಮ್ಮ ನಿರ್ಣಾಯಕ ಮತವನ್ನು ಚಲಾಯಿಸುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರು ಯಾರು? ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ, AG. ಸೊ ಇವರು ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರಾಗಿರ್ತಾರೆ. ಹಾಗೆಯೇ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯೂ ಸಮೇತ ಇವರೇ ಆಗಿರುತ್ತಾರೆ. ಸುಪ್ರೀಂ ಕೋರ್ಟ್ನ ಇತರೆ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ಮುಖ್ಯ ನ್ಯಾಯಮೂರ್ತಿಗಳಿಗೆ ರಾಷ್ಟ್ರಪತಿಗಳು ಬೋಧಿಸ್ತಾರೆ, ಆದರೆ ಇತರೆ ನ್ಯಾಯಾಧೀಶರು, ಇನ್ನುಳಿದಂಥ ನ್ಯಾಯಾಧೀಶರುಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ಆಯ್ಕೆ 2, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿರ್ತಾರೆ ಇವರು ಇತರೆ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವರು. ಮಹಾಲೆಕ್ಕ ಪರಿಶೋಧಕರು ಕೊಟ್ಟ ವರದಿಯನ್ನು ಪರಿಶೀಲನೆಯನ್ನು ಮಾಡುವವರು ಯಾರು? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತಿರುತ್ತೆ. ಇದು 22 ಸದಸ್ಯರನ್ನು ಒಳಗೊಂಡಿದ್ದು 15 ಸದಸ್ಯರು ಲೋಕಸಭೆಯಿಂದ, 7 ಸದಸ್ಯರು ರಾಜ್ಯಸಭೆಯಿಂದ ನೇಮಕವಾಗಿರ್ತಾರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ. ಇವರ ಬಹುಮುಖ್ಯ ಕಾರ್ಯ ಮಹಾಲೆಕ್ಕ ಪರಿಶೋಧಕರು ಕೊಟ್ಟಂತಹ ವರದಿಯನ್ನು ಪರಿಶೀಲನೆ ಮಾಡುವುದು. ರಾಜ್ಯದ ಎಲ್ಲ ಕಾರ್ಯಾಂಗೀಯ ಕಾರ್ಯಗಳು ಯಾರ ಹೆಸರಿನಲ್ಲಿ ನಡೆಯುತ್ತವೆ? ಆಯ್ಕೆಗಳು: ರಾಜ್ಯಪಾಲರು, ಮುಖ್ಯಮಂತ್ರಿ, ಮುಖ್ಯ ಕಾರ್ಯದರ್ಶಿಗಳು, ಸಭಾಪತಿ. ಆಯ್ಕೆ 1, ರಾಜ್ಯಪಾಲರ ಹೆಸರಿನಲ್ಲಿ ರಾಜ್ಯದ ಎಲ್ಲ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ಜರುಗುತ್ತವೆ. ಸಂವಿಧಾನದ 175ನೇ ವಿಧಿ ಯಾವ ವಿಷಯವನ್ನು ತಿಳಿಸುತ್ತದೆ? ರಾಜ್ಯಪಾಲರು ಶಾಸಕಾಂಗದಲ್ಲಿ ಭಾಷಣ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ ಎನ್ನುವಂಥದ್ದು 175ನೇ ವಿಧಿಯ ವಿವರಣೆಯಾಗಿದೆ. 153ನೇ ವಿಧಿ ರಾಜ್ಯಕ್ಕೆ ರಾಜ್ಯಪಾಲರು ಇರಬೇಕು ಎಂದು ತಿಳಿಸುತ್ತದೆ. 155ನೇ ವಿಧಿ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಎನ್ನುವಂಥದ್ದು. 156ನೇ ವಿಧಿ ರಾಜ್ಯಪಾಲರ ಅಧಿಕಾರಾವಧಿಯ ಕುರಿತು ಮಾಹಿತಿಯನ್ನು ನಮಗೆ ತಿಳಿಸುತ್ತದೆ. ರಾಜ್ಯಕ್ಕೆ ಒಂದು ಉಚ್ಚ ನ್ಯಾಯಾಲಯ ಹೊಂದಿರಬೇಕು ಎಂದು ಸೂಚಿಸುವಂಥ ವಿಧಿ ಯಾವುದು? ಹೈಕೋರ್ಟ್ನ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. 214ನೆಯ ವಿಧಿ. ಸೊ ಇದು ರಾಜ್ಯಕ್ಕೆ ಒಂದು ಹೈಕೋರ್ಟನ್ನು ಹೊಂದಿರಬೇಕು ಎನ್ನುವಂಥ ಮಾಹಿತಿಯನ್ನು ತಿಳಿಸುತ್ತದೆ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಮತ್ತು ಚಿಹ್ನೆಗಳನ್ನು ನೀಡುವಂಥ ಅಧಿಕಾರ ಯಾರಿಗಿದೆ? ಸೊ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಮಾನ್ಯತೆಯನ್ನು ನೀಡುವುದಿರ್ಬೋದು, ಆ ರಾಜಕೀಯ ಪಕ್ಷಕ್ಕೆ ತನ್ನದೇ ಆದಂಥ ಚಿಹ್ನೆಗಳನ್ನು ನೀಡುವಂತಹ ಅಧಿಕಾರವನ್ನು ಹೊಂದಿರುವುದು ಕೇಂದ್ರ ಚುನಾವಣಾ ಆಯೋಗ. ಸ್ನೇಹಿತರೆ, ಇದಾಗಿತ್ತು ಭೂಗೋಳ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟ ಟಾಪ್ 50 ಪ್ರಶ್ನೆಗಳ ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ದಯವಿಟ್ಟು ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ತಮಿಳು ರಾಮಾಯಣವನ್ನು ಬರೆದವನು ಯಾರು? 2ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.